ಓಂ ಶಾಂತಿ. ಇಂದಿನ ಪರಮಾತ್ಮನ ಮಹಾವಾಕ್ಯ ಮುರುಳಿ ದಿನಾಂಕ 3/9/2025. ಬಾಪ್ತಾದ ಮಧುಬನ. ಮಧುರ ಮಕ್ಕಳೇ, ನಿಮಗೆ ಸತ್ಯ ಯಾತ್ರೆಯನ್ನು ಕಲಿಸುವುದಕ್ಕೋಸ್ಕರ ಸತ್ಯ ಮಾರ್ಗದರ್ಶಕ ಆದಂತಹ ಪರಮಾತ್ಮ ತಂದೆ ಬಂದಿದ್ದಾರೆ. ಈ ಯಾತ್ರೆಯಲ್ಲಿ ಪವಿತ್ರತೆಯೇ ಮುಖ್ಯ ಆಗಿದೆ. ಪರಮಾತ್ಮ ತಂದೆಯನ್ನು ನೆನಪು ಮಾಡಿ ಮತ್ತು ಪವಿತ್ರರಾಗಿ. ಇಂದಿನ ಪ್ರಶ್ನೆ ಆಗಿದೆ, ಮೆಸೆಂಜರ್ ಅಥವಾ ಸಂದೇಶಿಯಾದಂತಹ ಪರಮಾತ್ಮ ತಂದೆಗೆ ಮಕ್ಕಳಾದಂತಹ ನೀವು ಯಾವೊಂದು ಮಾತನ್ನು ಬಿಟ್ಟು ಉಳಿದ ಮಾತಿನ ಬಗ್ಗೆ ಚರ್ಚೆಯನ್ನು ಮಾಡಬಾರದು? ಉತ್ತರ, ಸಂದೇಶಿಯ ಮಕ್ಕಳಾದ ನೀವು ಸ್ವಯಂವನ್ನು ಆತ್ಮ ಎಂದು ತಿಳಿದುಕೊಳ್ಳಿ ಮತ್ತು ಪರಮಾತ್ಮ ತಂದೆಯನ್ನು ನೆನಪು ಮಾಡಿ. ಆಗ ಈ ಯೋಗದ ಅಗ್ನಿಯ ಮೂಲಕ ನಿಮ್ಮ ವಿಕರ್ಮ ವಿನಾಶ ಆಗುತ್ತದೆ ಅನ್ನುವ ಸಂದೇಶವನ್ನು ಎಲ್ಲರಿಗೂ ತಿಳಿಸಬೇಕು. ತಂದೆಯ ಸಂದೇಶವನ್ನು ನೀಡುವಂತಹ ಚಿಂತೆಯನ್ನು ಇಟ್ಟುಕೊಳ್ಳಿ. ಇನ್ನು ಉಳಿದ ಮಾತಿನಲ್ಲಿ ಸಿಕ್ಕಿ ಹಾಕಿಕೊಳ್ಳುವುದರಿಂದ ಏನೂ ಲಾಭ ಆಗುವುದಿಲ್ಲ. ನೀವೀಗ ಕೇವಲ ಎಲ್ಲರಿಗೂ ಪರಮಾತ್ಮ ತಂದೆಯ ಪರಿಚಯವನ್ನು ನೀಡಬೇಕು. ತಂದೆಯ ಪರಿಚಯದ ಮೂಲಕ ಅವರು ಆಸ್ತಿಕರಾಗಬೇಕು. ಯಾವಾಗ ರಚಯಿತ ಆದಂತಹ ಪರಮಾತ್ಮ ತಂದೆಯ ಬಗ್ಗೆ ಅರ್ಥ ಮಾಡಿಕೊಳ್ಳುತ್ತಾರೋ ಆಗ ರಚನೆಯ ಬಗ್ಗೆ ಸಹಜವಾಗಿ ಅರ್ಥ ಆಗುತ್ತದೆ. ಇಂದಿನ ಗೀತೆಯಾಗಿದೆ, ನಮ್ಮ ತೀರ್ಥ ಸ್ಥಾನ ಭಿನ್ನ ಆಗಿದೆ. ಓಂ ಶಾಂತಿ. ಮಧುರಾತಿ ಮಧುರ ಆತ್ಮಿಕ ಮಕ್ಕಳಿಗೆ ಗೊತ್ತಿದೆ, ನಾವು ಸತ್ಯವಾಗಿಯೂ ತೀರ್ಥಯಾತ್ರೆಯನ್ನು ಮಾಡುವಂತಹ ತೀರ್ಥಯಾತ್ರಿಕರಾಗಿದ್ದೇವೆ. ಸತ್ಯ ಮಾರ್ಗದರ್ಶಕ ಆದಂತಹ ಪರಮಾತ್ಮ ತಂದೆ ಮತ್ತು ಸತ್ಯ ಮಾರ್ಗದರ್ಶಕನಿಗೆ ಮಕ್ಕಳಾದ ನಾವೆಲ್ಲರೂ ಈಗ ಸತ್ಯವಾದ ತೀರ್ಥಯಾತ್ರೆಗೆ ಹೋಗುತ್ತಿದ್ದೇವೆ. ಇನ್ನು ಈ ಕಲಿಯುಗ ಅಸತ್ಯದ ಜಗತ್ತಾಗಿದೆ ಅಥವಾ ಪತಿತ ಜಗತ್ತಾಗಿದೆ. ಈಗ ಸತ್ಯದ ಜಗತ್ತಿಗೆ ನಾವು ಹೋಗುತ್ತಿದ್ದೇವೆ ಅಥವಾ ಪಾವನ ಜಗತ್ತಿಗೆ ನಾವು ಹೋಗುತ್ತಿದ್ದೇವೆ. ಮನುಷ್ಯರು ತೀರ್ಥಯಾತ್ರೆಗೆ ಹೋಗುತ್ತಾರೆ. ಕೆಲವೊಂದು ವಿಶೇಷ ಯಾತ್ರೆಗಳು ನಡೆಯುತ್ತದೆ. ಕೆಲವೊಮ್ಮೆ ವಿಶೇಷವಾಗಿ ಯಾತ್ರೆಗೆ ಕರೆದುಕೊಂಡು ಹೋಗುತ್ತಾರೆ. ಆ ಯಾತ್ರಾ ಸ್ಥಳಕ್ಕೆ ಯಾರು ಬೇಕಾದರೂ ಯಾವಾಗ ಬೇಕಾದರೂ ಹೋಗಬಹುದು. ಇದು ಕೂಡ ಯಾತ್ರೆಯಾಗಿದೆ. ಈ ಯಾತ್ರೆಗೆ ಯಾವಾಗ ಹೋಗಲು ಸಾಧ್ಯ ಅಂದರೆ ಯಾವಾಗ ಸತ್ಯವಾದ ಮಾರ್ಗದರ್ಶಕ ಆದಂತಹ ಪರಮಾತ್ಮ ತಂದೆ ಸ್ವಯಂ ಬರುತ್ತಾರೋ ಆಗ ನಾವು ಈ ಯಾತ್ರೆಗೆ ಹೋಗಲು ಸಾಧ್ಯ. ಕಲ್ಪ ಕಲ್ಪದ ಸಂಗಮ ಯುಗದಲ್ಲಿ ಆ ಪರಮಾತ್ಮ ತಂದೆ ಬರುತ್ತಾರೆ. ಈ ಯಾತ್ರೆಯಲ್ಲಿ ಚಳಿ ಅಥವಾ ಬಿಸಿಲಿನ ಮಾತಿಲ್ಲ. ಈ ಯಾತ್ರೆಯಲ್ಲಿ ಪೆಟ್ಟನ್ನು ತಿನ್ನುವ ಮಾತಿಲ್ಲ. ಏಕೆಂದರೆ ಇದು ನೆನಪಿನ ಯಾತ್ರೆ ಆಗಿದೆ. ಆ ಸ್ಥೂಲ ಯಾತ್ರೆಗೆ ಸನ್ಯಾಸಿಗಳೂ ಕೂಡ ಹೋಗುತ್ತಾರೆ. ಸತ್ಯವಾದ ಯಾತ್ರೆಯನ್ನು ಮಾಡಲು ಯಾರು ಹೋಗುತ್ತಾರೋ ಅವರು ಯಾತ್ರೆಗೆ ಹೋದಂತಹ ಸಮಯದಲ್ಲಿ ಪವಿತ್ರರಾಗಿ ಇರುತ್ತಾರೆ. ಈಗ ನೀವೆಲ್ಲರೂ ಯಾತ್ರೆಯನ್ನು ಮಾಡುತ್ತಿದ್ದೀರಾ. ನೀವು ಬ್ರಾಹ್ಮಣರಾಗಿದ್ದೀರಾ. ಸತ್ಯವಾದ ಬ್ರಹ್ಮ ಕುಮಾರಿಯರು ಯಾರಾಗಿದ್ದಾರೆ? ಯಾರು ಎಂದೂ ವಿಕಾರಕ್ಕೆ ವಶ ಆಗುವುದಿಲ್ಲವೋ ಅವರು ಬ್ರಹ್ಮ ಕುಮಾರಿಯರಾಗಿದ್ದಾರೆ. ಎಲ್ಲರೂ ಅವಶ್ಯವಾಗಿ ಪುರುಷಾರ್ಥಿಗಳೇ ಆಗಿದ್ದೇವೆ. ಬಲೆ ಮನಸ್ಸಿನಲ್ಲಿ ವ್ಯರ್ಥ ಸಂಕಲ್ಪ ಬರಬಹುದು, ವಿಕಾರದ ಸಂಕಲ್ಪ ಬರಬಹುದು. ಏಕೆಂದರೆ ಇಲ್ಲಿ ವಿಕಾರವೇ ಮುಖ್ಯವಾದ ಮಾತಾಗಿದೆ. ನಿರ್ವಿಕಾರಿ ಬ್ರಾಹ್ಮಣರು ನಿಮ್ಮ ಬಳಿ ಎಷ್ಟು ಜನ ಇದ್ದಾರೆ ಎಂದು ಕೆಲವರು ನಿಮ್ಮನ್ನು ಕೇಳುತ್ತಾರೆ. ಆಗ ನೀವು ಹೇಳಬೇಕು, ಈ ರೀತಿ ಕೇಳುವ ಅವಶ್ಯಕತೆ ಇಲ್ಲ. ಈ ಮಾತಿನಿಂದ ನಿಮ್ಮ ಹೊಟ್ಟೆ ತುಂಬುತ್ತದೆಯೇನು? ನೀವು ಕೂಡ ಈಗ ಯಾತ್ರಿಕರಾಗಿ ಯಾತ್ರೆಯನ್ನು ಮಾಡುವಂತವರು ಎಷ್ಟು ಜನ ಇದ್ದಾರೆ, ಎಷ್ಟು ಜನ ಯಾತ್ರೆಗೆ ಹೋಗುತ್ತಿದ್ದಾರೆ ಎಂದು ಕೇಳುವುದರಿಂದ ಯಾವುದೇ ಪ್ರಕಾರದ ಲಾಭ ಆಗುವುದಿಲ್ಲ. ಬ್ರಾಹ್ಮಣರಲ್ಲೂ ಕೂಡ ಕೆಲವರು ಸತ್ಯ ಬ್ರಾಹ್ಮಣರಾಗಿದ್ದಾರೆ, ಕೆಲವರು ಅಸತ್ಯ ಬ್ರಾಹ್ಮಣರಾಗಿದ್ದಾರೆ. ಇಂದು ಸತ್ಯ ಬ್ರಾಹ್ಮಣರಾಗಿರುತ್ತಾರೆ, ನಾಳೆ ಪುನಃ ಅಸತ್ಯ ಬ್ರಾಹ್ಮಣರಾಗಿ ಬಿಡುತ್ತಾರೆ. ಯಾರು ವಿಕಾರಕ್ಕೆ ವಶ ಆಗುತ್ತಾರೋ, ವಿಕಾರಕ್ಕೆ ವಶ ಆದಂತವರು ಬ್ರಾಹ್ಮಣರು ಎಂದು ಹೇಳಿಸಿಕೊಳ್ಳಲು ಸಾಧ್ಯ ಇಲ್ಲ. ನಂತರ ಪುನಃ ಅವರು ಶೂದ್ರರಾಗಿ ಇದ್ದಂತವರು
ಶೂದ್ರರಾಗೇ ಬಿಡುತ್ತಾರೆ. ಇಂದು ಪ್ರತಿಜ್ಞೆಯನ್ನು ಮಾಡುತ್ತಾರೆ, ನಾನು ಪವಿತ್ರ ಆತ್ಮನಾಗಿ ಇರುತ್ತೇನೆ ಎಂದು. ನಾಳೆ ಪುನಃ ವಿಕಾರಕ್ಕೆ ವಶ ಆಗಿ ಕೆಳಗಡೆ ಬಿದ್ದು ಅಸುರರಾಗಿ ಬಿಡುತ್ತಾರೆ. ಈಗ ಈ ಎಲ್ಲಾ ಮಾತಿನ ಬಗ್ಗೆ ತಂದೆ ಎಲ್ಲಿಯವರೆಗೂ ಕುಳಿತು ತಿಳಿಸಲು ಸಾಧ್ಯ? ಏಕೆಂದರೆ ಈ ಮಾತಿನ ಮೂಲಕ ಹೊಟ್ಟೆಯಂತೂ ತುಂಬುವುದಿಲ್ಲ ಮತ್ತು ಇಂತಹ ಮಾತಿನ ಮೂಲಕ ನಿಮ್ಮ ಮುಖ ಮಧುರ ಆಗುವುದಿಲ್ಲ, ಅಂದರೆ ನಿಮ್ಮ ಬಾಯಿ ಮಧುರ ಆಗುವುದಿಲ್ಲ. ಇಲ್ಲಿ ನಾವು ಪರಮಾತ್ಮ ತಂದೆಯನ್ನು ನೆನಪು ಮಾಡುತ್ತೇವೆ ಮತ್ತು ತಂದೆಯ ರಚನೆಯ ಆದಿ ಮಧ್ಯ ಅಂತ್ಯದ ಬಗ್ಗೆ ನಾವು ಅರ್ಥ ಮಾಡಿಕೊಂಡಿದ್ದೇವೆ. ಇನ್ನು ಉಳಿದ ಮಾತಿನಲ್ಲಿ ಏನನ್ನೂ ಇಟ್ಟಿಲ್ಲ. ನೀವೀಗ ಹೇಳಬೇಕು. ಇಲ್ಲಿ ಪರಮಾತ್ಮ ತಂದೆಯನ್ನು ನೆನಪು ಮಾಡುವುದನ್ನು ಕಲಿಸಲಾಗುತ್ತದೆ ಮತ್ತು ಇಲ್ಲಿ ಪವಿತ್ರತೆಯೇ ಮುಖ್ಯ ಆಗಿದೆ. ಯಾರು ಇಂದು ಪವಿತ್ರರಾಗಿ ನಾಳೆ ಪುನಃ ಅಪವಿತ್ರರಾಗಿ ಬಿಡುತ್ತಾರೋ ಅವರು ಬ್ರಾಹ್ಮಣರಾಗಿ ಉಳಿದುಕೊಳ್ಳುವುದಿಲ್ಲ. ಈ ಎಲ್ಲಾ ಮಾತಿನ ಲೆಕ್ಕವನ್ನು ತಂದೆ ಇಲ್ಲಿ ಕುಳಿತು ನಿಮಗೆ ಎಲ್ಲಿಯವರೆಗೂ ತಿಳಿಸಲು ಸಾಧ್ಯ? ಈ ರೀತಿ ಅನೇಕರು ವಿಕಾರಕ್ಕೆ ವಶಾಗಿ ಕೆಳಗಡೆ ಬೀಳುತ್ತಿರುತ್ತಾರೆ. ಮಾಯೆಯ ಬಿರುಗಾಳಿ ಬಂದಾಗ ಬಹಳಷ್ಟು ಜನ ಮಕ್ಕಳು ಬೀಳುತ್ತಾರೆ. ಆದ್ದರಿಂದ ಬ್ರಾಹ್ಮಣರ ಮಾಲೆಯನ್ನು ತಯಾರು ಮಾಡಲು ಸಾಧ್ಯ ಇಲ್ಲ. ಈಗ ನಾವು ಸಂದೇಶಿಯಾದಂತಹ ತಂದೆಗೆ ಮಕ್ಕಳಾಗಿದ್ದೇವೆ. ಸಂದೇಶಿಯಾದ ಪರಮಾತ್ಮ ತಂದೆಗೆ ಮಕ್ಕಳಾದ ನಾವು ನಿಮಗೆ ಸಂದೇಶವನ್ನು ತಿಳಿಸುತ್ತೇವೆ. ಮೆಸೆಂಜರ್ನ ಮಕ್ಕಳು ಮೆಸೇಜ್ ಅನ್ನು ನೀಡುತ್ತಾರೆ. ಮೆಸೆಂಜರ್ನ ಮಕ್ಕಳಾದ ನಾವು ನಿಮಗೆ ಮೆಸೇಜ್ ಅನ್ನು ನೀಡುತ್ತೇವೆ. ಸ್ವಯಂ ಅನ್ನು ಆತ್ಮ ಎಂದು ತಿಳಿದುಕೊಳ್ಳಿ ಮತ್ತು ಪರಮಾತ್ಮ ತಂದೆಯನ್ನು ನೆನಪು ಮಾಡಿ. ಆಗ ಈ ಯೋಗದ ಅಗ್ನಿಯ ಮೂಲಕ ನಿಮ್ಮ ವಿಕರ್ಮ ವಿನಾಶ ಆಗುತ್ತದೆ. ಅಂದ ಮೇಲೆ ಎಲ್ಲರಿಗೂ ಇದೇ ಸಂದೇಶವನ್ನು ನೀಡುವಂತಹ ಚಿಂತೆ ನಿಮಗೆ ಇರಬೇಕು. ಇನ್ನು ಅನೇಕ ಪ್ರಕಾರದ ಪ್ರಶ್ನೆಯನ್ನು ಮನುಷ್ಯರು ಕೇಳುತ್ತಾರೆ. ಈ ಒಂದು ಮಾತನ್ನು ಬಿಟ್ಟು ಬೇರೆ ಮಾತಿನ ಆಳಕ್ಕೆ ಹೋಗುವುದರಿಂದ ಯಾವುದೇ ಪ್ರಕಾರದ ಲಾಭ ಆಗುವುದಿಲ್ಲ. ಇಲ್ಲಿ ನಾಸ್ತಿಕರಿಂದ ಆಸ್ತಿಕರು ಆಗುವುದು ಹೇಗೆ ಅನ್ನುವುದನ್ನು ಅರ್ಥ ಮಾಡಿಕೊಳ್ಳಬೇಕು. ಅನಾಥರಿಂದ ಮಾಲೀಕನಿಗೆ ಮಕ್ಕಳಾಗುವುದು ಹೇಗೆ ಅನ್ನುವುದನ್ನು ಅರ್ಥ ಮಾಡಿಕೊಳ್ಳಬೇಕು. ಆ ಮಾಲೀಕನಿಂದ ಆಸ್ತಿಯನ್ನು ಹೇಗೆ ಪಡೆದುಕೊಳ್ಳುವುದು ಅನ್ನುವ ಮಾತಿನ ಬಗ್ಗೆ ನೀವು ಕೇಳಿ ಎಂದು ನೀವು ಜನರಿಗೆ ಹೇಳಬೇಕು. ಇನ್ನು ಇಲ್ಲಿ ಎಲ್ಲರೂ ಪುರುಷಾರ್ಥಿಗಳಾಗಿದ್ದಾರೆ. ವಿಕಾರದ ಮಾತಿನಲ್ಲಿ ಬಹಳಷ್ಟು ಜನ ಮಕ್ಕಳು ಫೇಲ್ ಆಗುತ್ತಾರೆ. ಬಹಳ ದಿನದ ನಂತರ ತಮ್ಮ ಪತ್ನಿಯನ್ನು ನೋಡಿದರೆ ಪತ್ನಿಗೆ ಎಷ್ಟು ಮೋಹಿತರಾಗುತ್ತಾರೆ ಅಂದರೆ ಆ ಮಾತನ್ನು ಕೇಳಲೇಬೇಡಿ. ಕೆಲವರಿಗೆ ಡ್ರಿಂಕ್ಸ್ ಅನ್ನು ಮಾಡುವಂತಹ ಅಭ್ಯಾಸ ಇರುತ್ತದೆ, ಅಂದರೆ ಶರಾಬನ್ನು ಕುಡಿಯುವ ಅಭ್ಯಾಸ ಇರುತ್ತದೆ. ಅಂತವರು ತೀರ್ಥಯಾತ್ರೆಗೆ ಹೋದರೂ ಕೂಡ ಯಾರಿಗೆ ಶರಾಬನ್ನು ಕುಡಿಯುವ ಅಭ್ಯಾಸ ಇದೆಯೋ ಅವರು ಯಾತ್ರೆಗೆ ಹೋದಂತಹ ಸಮಯದಲ್ಲೂ ಶರಾಬನ್ನು ಕುಡಿಯದೆ ಹಾಗೆ ಇರಲು ಅವರಿಗೆ ಸಾಧ್ಯ ಆಗುವುದಿಲ್ಲ. ಇನ್ನು ಕೆಲವರಿಗೆ ಬೀಡಿಯನ್ನು ಸೇದುವಂತಹ ಅಭ್ಯಾಸ ಇರುತ್ತದೆ. ಬೀಡಿಯನ್ನು ಸೇದುವಂತಹ ಅಭ್ಯಾಸ ಇರುವಂತವರು ಯಾತ್ರೆಗೆ ಹೋದರೂ ಕೂಡ ಬೀಡಿಯನ್ನು ಸೇದದೆ ಅವರಿಗೆ ಇರಲು ಸಾಧ್ಯ ಆಗುವುದಿಲ್ಲ. ಅಂತವರು ಯಾರಿಗೂ ಗೊತ್ತಾಗದಂತೆ ಕದ್ದು ಮುಚ್ಚಿ ಡ್ರಿಂಕ್ಸ್ ಅನ್ನು ಮಾಡುತ್ತಾರೆ, ಬೀಡಿಯನ್ನು ಸೇದುತ್ತಾರೆ. ಅವರು ಡ್ರಿಂಕ್ಸ್ ಅನ್ನು ಮಾಡುವುದನ್ನು ಯಾರಾದರೂ ನೋಡಿದರೂ ಕೂಡ, ಬೀಡಿಯನ್ನು ಸೇದುವುದನ್ನು ಯಾರಾದರೂ ನೋಡಿದರೂ ಕೂಡ ಏನನ್ನು ಮಾಡಲು ಸಾಧ್ಯ? ಅನೇಕ ಮಕ್ಕಳು ಇಂಥವರಾಗಿದ್ದಾರೆ. ಅವರು ತಂದೆಗೆ ಸತ್ಯವನ್ನು ಹೇಳುವುದೇ ಇಲ್ಲ. ತಪ್ಪನ್ನು ಮಾಡಿ ತಂದೆಯ ಸಮ್ಮುಖದಲ್ಲಿ ತಾವು ಮಾಡಿರುವ ತಪ್ಪನ್ನು ಮುಚ್ಚಿಡುತ್ತಾರೆ. ಪರಮಾತ್ಮ ತಂದೆ ಮಕ್ಕಳಿಗೆ ಯುಕ್ತಿಯನ್ನು ತಿಳಿಸುತ್ತಾರೆ. ಹೇಗೆ ಯುಕ್ತಿಯ ಮೂಲಕ ನೀವು ಉತ್ತರವನ್ನು ಕೊಡಬೇಕು, ಯುಕ್ತಿಯಿಂದ ಹೇಗೆ ನೀವು ಉತ್ತರವನ್ನು ಕೊಡಬೇಕು ಎಂದು ತಂದೆ ಮಕ್ಕಳಿಗೆ ತಿಳಿಸುತ್ತಾರೆ. ಒಂದನೆಯದಾಗಿ ಪರಮಾತ್ಮ ತಂದೆಯ ಪರಿಚಯವನ್ನು ನೀಡಬೇಕು. ತಂದೆಯ ಪರಿಚಯದ ಮೂಲಕ ಮನುಷ್ಯರನ್ನು ಆಸ್ತಿಕರನ್ನಾಗಿ ಮಾಡಬೇಕು. ಮೊದಲು ಎಲ್ಲಿಯವರೆಗೂ ತಂದೆಯ ಬಗ್ಗೆ ಅವರು ಅರ್ಥ ಮಾಡಿಕೊಂಡಿಲ್ಲವೋ ಅಲ್ಲಿಯವರೆಗೂ ಅವರು ಯಾವುದೇ ಪ್ರಶ್ನೆಯನ್ನು ಕೇಳಿದರೂ ಕೂಡ ಆ ಪ್ರಶ್ನೆ ವ್ಯರ್ಥ ಪ್ರಶ್ನೆಯೇ ಆಗಿದೆ. ಇಂತಹ ಅನೇಕ ಮಕ್ಕಳು ಇಲ್ಲಿಗೆ ಬರುತ್ತಾರೆ. ಅವರು ಸ್ವಲ್ಪ ಕೂಡ ಜ್ಞಾನವನ್ನು ಅರ್ಥ ಮಾಡಿಕೊಳ್ಳುವುದಿಲ್ಲ. ಕೇವಲ ಜ್ಞಾನವನ್ನು ಕೇಳುತ್ತಾರೆ. ಜ್ಞಾನವನ್ನು ಅರ್ಥ ಮಾಡಿಕೊಳ್ಳದೆ
ಕೇವಲ ಜ್ಞಾನವನ್ನು ಕೇಳುವುದರಿಂದ ಏನೂ ಲಾಭ ಆಗುವುದಿಲ್ಲ. ಪರಮಾತ್ಮ ತಂದೆಗೆ ಮಕ್ಕಳು ಪತ್ರವನ್ನು ಬರೆಯುತ್ತಾರೆ, ಬಾಬಾ 1000 ಜನ ಜ್ಞಾನವನ್ನು ಕೇಳಲು ಬಂದಿದ್ದರು ಅಥವಾ 2000 ಜನ ಜ್ಞಾನವನ್ನು ಕೇಳಲು ಬಂದಿದ್ದರು. ಅದರಲ್ಲಿ ಇಬ್ಬರು ಅಥವಾ ಒಬ್ಬರು ಪ್ರತಿದಿನ ಜ್ಞಾನವನ್ನು ತಿಳಿದುಕೊಳ್ಳುವುದಕ್ಕೋಸ್ಕರ ಬರುತ್ತಿದ್ದಾರೆ ಎಂದು. ಇಂತಿಂತಹ ದೊಡ್ಡ ವ್ಯಕ್ತಿಗಳು ಜ್ಞಾನವನ್ನು ಕೇಳಲು ಬರುತ್ತಿದ್ದಾರೆ ಎಂದು ಮಕ್ಕಳು ತಂದೆಗೆ ಪತ್ರವನ್ನು ಬರೆಯುತ್ತಾರೆ. ಆಗ ತಂದೆ ತಿಳಿದುಕೊಳ್ಳುತ್ತಾರೆ, ಇವರಿಗೆ ಯಾವ ಪರಿಚಯ ಸಿಗಬೇಕಿತ್ತು ಆ ಪರಿಚಯ ಇನ್ನೂ ಸಿಕ್ಕಿಲ್ಲ. ಸಂಪೂರ್ಣ ಪರಿಚಯ ಸಿಕ್ಕರೆ ಅವರು ತಿಳಿದುಕೊಳ್ಳುತ್ತಾರೆ, ಇವರು ಹೇಳುತ್ತಿರುವಂತದ್ದು ಸರಿಯಾದ ಮಾತಾಗಿದೆ. ಆತ್ಮರಾದ ನಮಗೆ ತಂದೆ ಪರಂಪಿತ ಪರಮಾತ್ಮ ಆಗಿದ್ದಾರೆ. ಪರಂಪಿತ ಪರಮಾತ್ಮ ತಂದೆ ಆತ್ಮರಾದ ನಮಗೆ ತಂದೆಯಾಗಿದ್ದಾರೆ. ಅವರು ನಮಗೆ ಶಿಕ್ಷಣವನ್ನು ಕಲಿಸುತ್ತಿದ್ದಾರೆ ಎಂದು ಅವರು ಹೇಳಬೇಕು. ಆ ಪರಮಾತ್ಮ ತಂದೆ ತಿಳಿಸುತ್ತಾರೆ, ಸ್ವಯಂ ಅನ್ನು ಆತ್ಮ ಎಂದು ತಿಳಿದುಕೊಂಡು ತಂದೆಯಾದ ನನ್ನನ್ನು ನೀವು ನೆನಪು ಮಾಡಿ. ಈ ಅಂತಿಮ ಜನ್ಮದಲ್ಲಿ ಪವಿತ್ರರಾಗಿ, ಯಾರು ಪವಿತ್ರರಾಗಿ ಇರುವುದಿಲ್ಲವೋ ಅವರು ಬ್ರಾಹ್ಮಣರೇ ಅಲ್ಲ. ಯಾರು ಪವಿತ್ರರಾಗುವುದಿಲ್ಲವೋ ಅವರು ಶೂದ್ರರಾಗಿದ್ದಾರೆ. ಇದು ಯುದ್ಧದ ಮೈದಾನ ಆಗಿದೆ. ವೃಕ್ಷ ವೃದ್ಧಿಯಾಗುತ್ತಾ ಇರುತ್ತದೆ ಮತ್ತು ಬಿರುಗಾಳಿ ಕೂಡ ಬೀಸುತ್ತಿರುತ್ತದೆ. ಬಿರುಗಾಳಿ ಬೀಸಿದಾಗ ವೃಕ್ಷದ ಅನೇಕ ಎಲೆಗಳು ಕೆಳಗಡೆ ಬೀಳುತ್ತಿರುತ್ತದೆ. ಸತ್ಯ ಬ್ರಾಹ್ಮಣರು ಯಾರಾಗಿದ್ದಾರೆ ಎಂದು ಯಾರು ಕುಳಿತು ಲೆಕ್ಕವನ್ನು ಮಾಡಲು ಸಾಧ್ಯ? ಸತ್ಯ ಬ್ರಾಹ್ಮಣರು ಯಾರು ಅಂದರೆ ಯಾರು ಎಂದೂ ಶೂದ್ರರಾಗುವುದಿಲ್ಲವೋ ಅವರು ಸತ್ಯ ಬ್ರಾಹ್ಮಣರಾಗಿದ್ದಾರೆ. ದೃಷ್ಟಿ ಸ್ವಲ್ಪ ಕೂಡ ಅಪವಿತ್ರ ಆಗಬಾರದು. ಅಂತ್ಯದಲ್ಲಿ ನೀವು ಕರ್ಮಾತೀತ ಸ್ಥಿತಿಯನ್ನು ಪ್ರಾಪ್ತಿ ಮಾಡಿಕೊಳ್ಳುತ್ತೀರಾ. ಗುರಿ ಬಹಳ ಶ್ರೇಷ್ಠ ಆಗಿದೆ. ಮನಸ್ಸಿನಲ್ಲೂ ಕೂಡ ಯಾವುದೇ ವಿಕಾರಿ ಸಂಕಲ್ಪ ಉತ್ಪನ್ನ ಆಗಬಾರದು. ಅಂತ್ಯದಲ್ಲಿ ನೀವು ಇಂತಹ ಸ್ಥಿತಿಯನ್ನು ರೂಪಿಸಿಕೊಳ್ಳುತ್ತೀರಾ. ಈಗ ಇನ್ನು ಒಬ್ಬರು ಅಂತಹ ಶ್ರೇಷ್ಠ ಸ್ಥಿತಿಯನ್ನು ರೂಪಿಸಿಕೊಂಡಿಲ್ಲ. ಈ ಸಮಯದಲ್ಲಿ ಎಲ್ಲರೂ ಪುರುಷಾರ್ಥಿಗಳಾಗಿದ್ದೀರಾ. ಮಕ್ಕಳ ಸ್ಥಿತಿ ಏರುಪೇರಿನಲ್ಲಿ ಬರುತ್ತಿರುತ್ತದೆ. ಅಂದರೆ ಮಕ್ಕಳ ಸ್ಥಿತಿ ಶ್ರೇಷ್ಠ ಆಗುತ್ತದೆ ಮತ್ತು ಕನಿಷ್ಠ ಆಗುತ್ತದೆ. ಮುಖ್ಯವಾಗಿ ಕಣ್ಣುಗಳ ಮಾತೇ ಇಲ್ಲಿ ಇದೆ. ನಾನು ಆತ್ಮನಾಗಿದ್ದೇನೆ. ಆತ್ಮನಾದ ನಾನು ಈ ಶರೀರದ ಮೂಲಕ ಪಾತ್ರವನ್ನು ಅಭಿನಯ ಮಾಡುತ್ತಿದ್ದೇನೆ ಅನ್ನುವ ಮಾತನ್ನು ಪಕ್ಕಾ ಮಾಡಿಕೊಳ್ಳಬೇಕು. ನಾನು ಆತ್ಮನಾಗಿದ್ದೇನೆ, ಈ ಶರೀರದ ಮೂಲಕ ಪಾತ್ರವನ್ನು ಅಭಿನಯ ಮಾಡುತ್ತಿದ್ದೇನೆ ಅನ್ನುವ ಅಭ್ಯಾಸ ಪಕ್ಕಾ ಆಗಬೇಕು. ಎಲ್ಲಿಯವರೆಗೂ ರಾವಣ ರಾಜ್ಯ ಇರುತ್ತದೆಯೋ ಅಲ್ಲಿಯವರೆಗೂ ಯುದ್ಧ ನಡೆಯುತ್ತಾ ಇರುತ್ತದೆ. ಅಂತ್ಯದಲ್ಲಿ ಕರ್ಮಾತೀತ ಸ್ಥಿತಿಯನ್ನು ರೂಪಿಸಿಕೊಳ್ಳುತ್ತೀರಾ. ಮುಂದೆ ಹೋದಂತೆ ನಿಮಗೇ ಅನುಭವ ಆಗುತ್ತದೆ. ಎಲ್ಲರೂ ಜ್ಞಾನವನ್ನು ತಿಳಿದುಕೊಳ್ಳುತ್ತಾ ಹೋಗುತ್ತಾರೆ. ಈಗ ಇನ್ನೂ ವೃಕ್ಷ ಬಹಳ ಸಣ್ಣದಾಗಿದೆ. ಮಾಯೆಯ ಬಿರುಗಾಳಿ ಬೀಸಿದಾಗ ಅನೇಕ ಎಲೆಗಳು ಕೆಳಗಡೆ ಬೀಳುತ್ತದೆ. ಯಾರು ಕಚ್ಚಾ ಆಗಿದ್ದಾರೋ ಅವರು ಮಾಯೆಯ ಬಿರುಗಾಳಿ ಬೀಸಿದಾಗ ಕೆಳಗಡೆ ಬಿದ್ದು ಬಿಡುತ್ತಾರೆ. ಪ್ರತಿಯೊಬ್ಬರು ಸ್ವಯಂ ಅನ್ನು ಕೇಳಿಕೊಳ್ಳಬೇಕು, ನನ್ನ ಸ್ಥಿತಿ ಹೇಗಿದೆ, ನಾನು ಎಂತಹ ಸ್ಥಿತಿಯನ್ನು ರೂಪಿಸಿಕೊಂಡಿದ್ದೇನೆ ಎಂದು. ಇನ್ನು ಜಗತ್ತಿನ ಜನ ಎಷ್ಟೆಲ್ಲಾ ಪ್ರಶ್ನೆಯನ್ನು ಕೇಳುತ್ತಾರೋ ಆ ಮಾತಿನಲ್ಲಿ ನೀವು ಜಾಸ್ತಿ ಸಿಕ್ಕಿ ಹಾಕಿಕೊಳ್ಳಬೇಡಿ. ನೀವು ಅವರಿಗೆ ತಿಳಿಸಬೇಕು, ನಾವು ಪರಮಾತ್ಮ ತಂದೆಯ ಶ್ರೀಮತದಂತೆ ನಡೆಯುತ್ತಿದ್ದೇವೆ. ಆ ಬೇಹದ್ದಿನ ತಂದೆ ಬಂದು ಬೇಹದ್ದಿನ ಸುಖವನ್ನು ನೀಡುತ್ತಾರೆ ಅಥವಾ ಹೊಸ ಜಗತ್ತನ್ನು ಸ್ಥಾಪನೆ ಮಾಡುತ್ತಾರೆ. ಸತ್ಯಯುಗದಲ್ಲಿ ಅಪಾರ ಸುಖ ಇರುತ್ತದೆ. ಎಲ್ಲಿ ಮನುಷ್ಯರು ಇರುತ್ತಾರೋ ಅದಕ್ಕೆ ಜಗತ್ತು ಎಂದು ಕರೆಯಲಾಗುತ್ತದೆ. ನಿರಾಕಾರಿ ಜಗತ್ತಿನಲ್ಲಿ ಆತ್ಮರು ನಿವಾಸವನ್ನು ಮಾಡುತ್ತಾರೆ. ಆತ್ಮ ಹೇಗೆ ಬಿಂದು ರೂಪದಲ್ಲಿ ಇದೆ ಅನ್ನುವ ಮಾತು ಯಾರ ಬುದ್ಧಿಯಲ್ಲೂ ಇಲ್ಲ. ಇಲ್ಲೂ ಕೂಡ ಮೊದಲು ಯಾರಾದರೂ ಹೊಸಬರು ಬಂದರೆ ಅವರಿಗೆ ಆತ್ಮ ಬಿಂದು ಆಗಿದೆ ಅನ್ನುವುದನ್ನು ತಿಳಿಸಬಾರದು. ಮೊಟ್ಟ ಮೊದಲು ಬೇಹದ್ದಿನ ತಂದೆಯ ಮೂಲಕ ಬೇಹದ್ದಿನ ಆಸ್ತಿಯನ್ನು ಪಡೆದುಕೊಳ್ಳಿ. ಬೇಹದ್ದಿನ ತಂದೆ ಬೇಹದ್ದಿನ ಆಸ್ತಿಯನ್ನು ನೀಡುತ್ತಾರೆ ಅನ್ನುವ ಮಾತನ್ನು ಮೊದಲು ತಿಳಿಸಬೇಕು. ಭಾರತ ದೇಶ ಪಾವನ ದೇಶ ಆಗಿತ್ತು, ಈಗ ಪತಿತ ದೇಶ ಆಗಿದೆ. ಕಲಿಯುಗದ ನಂತರ ಪುನಃ ಸತ್ಯುಗ ಬರಲೇಬೇಕು. ಬ್ರಹ್ಮ ಕುಮಾರ್ ಬ್ರಹ್ಮ ಕುಮಾರಿಯರಾದ ನಿಮ್ಮನ್ನು ಬಿಟ್ಟು ಬೇರೆ ಯಾರು
ಈ ಜ್ಞಾನದ ಮಾತನ್ನು ತಿಳಿಸಲು ಸಾಧ್ಯ ಇಲ್ಲ. ಇದು ಹೊಸ ರಚನೆಯಾಗಿದೆ. ಭಗವಂತ ತಂದೆ ನಮಗೆ ಶಿಕ್ಷಣವನ್ನು ಕಲಿಸುತ್ತಿದ್ದಾರೆ. ಅಂದ ಮೇಲೆ ತಂದೆ ತಿಳಿಸುತ್ತಿರುವಂತಹ ಜ್ಞಾನದ ತಿಳುವಳಿಕೆ ನಮ್ಮ ಬುದ್ಧಿಯಲ್ಲಿ ಇರಬೇಕು. ಇಲ್ಲಿ ಕಷ್ಟದ ಯಾವ ಮಾತು ಇಲ್ಲ. ಆದರೆ ಮಾಯೆ ತಂದೆಯ ನೆನಪನ್ನು ಮರೆಸಿ ಬಿಡುತ್ತದೆ. ಮಾಯೆ ವಿಕರ್ಮವನ್ನು ಮಾಡಿಸುತ್ತದೆ. ಅರ್ಧ ಕಲ್ಪದಿಂದ ವಿಕರ್ಮವನ್ನು ಮಾಡುವಂತಹ ಅಭ್ಯಾಸ ಆಗಿಬಿಟ್ಟಿದೆ. ವಿಕರ್ಮವನ್ನು ಮಾಡುವಂತಹ ಆ ಎಲ್ಲಾ ಅಸುರಿ ಅಭ್ಯಾಸವನ್ನು ಸಮಾಪ್ತಿ ಮಾಡಿಕೊಳ್ಳಬೇಕು. ಪರಮಾತ್ಮ ತಂದೆ ಸ್ವಯಂ ತಿಳಿಸುತ್ತಾರೆ, ಎಲ್ಲರೂ ಪುರುಷಾರ್ಥಿಗಳಾಗಿದ್ದಾರೆ. ಕರ್ಮಾತೀತ ಸ್ಥಿತಿಯನ್ನು ರೂಪಿಸಿಕೊಳ್ಳಲು ಬಹಳಷ್ಟು ಸಮಯ ಬೇಕಾಗುತ್ತದೆ. ಬ್ರಾಹ್ಮಣರು ಎಂದೂ ಕೂಡ ವಿಕಾರಕ್ಕೆ ವಶ ಆಗುವುದಿಲ್ಲ. ಯುದ್ಧದ ಮೈದಾನದಲ್ಲಿ ಮಾಯೆಯ ಜೊತೆಗೆ ಯುದ್ಧವನ್ನು ಮಾಡುತ್ತಾ ಮಾಡುತ್ತಾ ಕೆಲವರು ಮಾಯೆಗೆ ಸೋತು ಬಿಡುತ್ತಾರೆ. ಇಂತಹ ಪ್ರಶ್ನೆಯನ್ನು ಕೇಳುವುದರಿಂದ ಏನೂ ಲಾಭ ಆಗುವುದಿಲ್ಲ. ಮೊದಲು ನಿಮ್ಮ ತಂದೆಯನ್ನು ನೆನಪು ಮಾಡಿ. ಪರಮಾತ್ಮ ಶಿವ ತಂದೆ ಕಲ್ಪದ ಮೊದಲಿನಂತೆ ನಮಗೆ ಆಜ್ಞೆಯನ್ನು ನೀಡಿದ್ದಾರೆ. ಸ್ವಯಂ ಅನ್ನು ಆತ್ಮ ಎಂದು ತಿಳಿದುಕೊಂಡು ತಂದೆಯಾದ ನನ್ನನ್ನು ನೆನಪು ಮಾಡಿ. ಇದು ಅದೇ ಯುದ್ಧ ಆಗಿದೆ. ತಂದೆ ಒಬ್ಬರೇ ಆಗಿದ್ದಾರೆ. ಶ್ರೀಕೃಷ್ಣನಿಗೆ ತಂದೆ ಎಂದು ಕರೆಯುವುದಿಲ್ಲ. ಗೀತೆಯಲ್ಲಿ ಶ್ರೀಕೃಷ್ಣನ ಹೆಸರನ್ನು ತೋರಿಸಿದ್ದಾರೆ. ಗೀತೆಯಲ್ಲಿ ಏನು ತಪ್ಪಾಗಿ ಕೃಷ್ಣನ ಹೆಸರನ್ನು ತೋರಿಸಿದ್ದಾರೋ ಆ ತಪ್ಪನ್ನು ಸರಿಪಡಿಸುವಂತವರು ಪರಮಾತ್ಮ ತಂದೆ ಆಗಿದ್ದಾರೆ. ಆದ್ದರಿಂದ ಪರಮಾತ್ಮ ತಂದೆಗೆ ಸತ್ಯ ಎಂದು ಕರೆಯಲಾಗುತ್ತದೆ. ತಂದೆ ಸತ್ಯ ತಂದೆ ಆಗಿದ್ದಾರೆ. ಈ ಸಮಯದಲ್ಲಿ ಮಕ್ಕಳಾದ ನೀವು ಸಂಪೂರ್ಣ ಸೃಷ್ಟಿಯ ರಹಸ್ಯವನ್ನು ಅರ್ಥ ಮಾಡಿಕೊಂಡಿದ್ದೀರಾ. ಸತ್ಯುಗದಲ್ಲಿ ದೈವಿ ಮನೆತನ ಇರುತ್ತದೆ. ರಾವಣ ರಾಜ್ಯದಲ್ಲಿ ಪುನಃ ಅಸುರಿ ಮನೆತನ ಇರುತ್ತದೆ. ಸಂಗಮ ಯುಗದ ಚಿತ್ರದಲ್ಲಿ ಎಲ್ಲಾ ಮಾತನ್ನು ಸ್ಪಷ್ಟವಾಗಿ ತೋರಿಸಬೇಕು. ಇದು ಪುರುಷೋತ್ತಮ ಸಂಗಮ ಯುಗ ಆಗಿದೆ. ಆ ಕಡೆ ದೇವತೆಗಳು ಇದ್ದಾರೆ, ಈ ಕಡೆ ಅಸುರರು ಇದ್ದಾರೆ. ಇನ್ನು ದೇವತೆಗಳಿಗೂ ಮತ್ತು ಅಸುರರಿಗೂ ಯುದ್ಧ ನಡೆದಿಲ್ಲ. ಬ್ರಾಹ್ಮಣರಾದ ನೀವು ವಿಕಾರದ ಜೊತೆಗೆ ಯುದ್ಧವನ್ನು ಮಾಡುತ್ತೀರಾ. ಇದಕ್ಕೆ ಯುದ್ಧ ಎಂದು ಕರೆಯುವುದಿಲ್ಲ. ಎಲ್ಲಾ ವಿಕಾರಕ್ಕಿಂತ ದೊಡ್ಡ ವಿಕಾರ ಕಾಮ ವಿಕಾರ ಆಗಿದೆ. ಕಾಮ ವಿಕಾರ ಮಹಾಶತ್ರು ಆಗಿದೆ. ಕಾಮ ವಿಕಾರದ ಮೇಲೆ ವಿಜಯವನ್ನು ಪಡೆದುಕೊಳ್ಳುವುದರಿಂದ ನೀವು ಜಗಜ್ಜೀತರಾಗುತ್ತೀರಾ. ಕಾಮ ವಿಕಾರ ಅನ್ನುವ ವಿಷಕ್ಕೋಸ್ಕರ ಅಬಲೆಯರು ಎಷ್ಟೊಂದು ಹೊಡೆಸಿಕೊಳ್ಳಬೇಕಾಗುತ್ತದೆ. ಅನೇಕ ಪ್ರಕಾರದ ವಿಘ್ನಗಳು ಬರುತ್ತದೆ. ಮುಖ್ಯ ಮಾತೆ ಪವಿತ್ರತೆಯ ಮಾತಾಗಿದೆ. ಮಕ್ಕಳು ಪುರುಷಾರ್ಥವನ್ನು ಮಾಡುತ್ತಾ ಮಾಡುತ್ತಾ ಮಾಯೆಯ ಬಿರುಗಾಳಿ ಬಂದರೂ ಕೂಡ ನೀವು ವಿಕಾರದ ಮೇಲೆ ವಿಜಯಿಗಳಾಗುತ್ತೀರಾ. ವಿಕಾರದ ಮೇಲೆ ವಿಜಯಿಯಾಗಲು ಪುರುಷಾರ್ಥವನ್ನು ಮಾಡುತ್ತಾ ಮಾಡುತ್ತಾ ಬಿರುಗಾಳಿ ಬರುತ್ತಿರುತ್ತದೆ. ಆದರೆ ಕೊನೆಗೂ ನೀವು ಆ ಮಾಯೆಯ ಬಿರುಗಾಳಿಯ ಮೇಲೆ ವಿಜಯಿಗಳಾಗುತ್ತೀರಾ. ಮಾಯೆಗೂ ಕೂಡ ನಿಮ್ಮ ಜೊತೆಗೆ ಯುದ್ಧವನ್ನು ಮಾಡಿ ಸುಸ್ತಾಗಿ ಬಿಡುತ್ತದೆ. ಕುಸ್ತಿಯಲ್ಲೂ ಕೂಡ ಯಾರು ಪಹಲ್ವಾನ್ ಆಗಿರುತ್ತಾರೋ, ಯಾರು ಶಕ್ತಿಶಾಲಿ ಆಗಿರುತ್ತಾರೋ ಅವರು ತಕ್ಷಣ ಸಮ್ಮುಖದಲ್ಲಿರುವಂತಹ ಪಹಲ್ವಾನ್ ಅನ್ನು ಎದುರಿಸುತ್ತಾರೆ. ಕುಸ್ತಿಯಲ್ಲಿ ಶಕ್ತಿಶಾಲಿ ಆದಂತಹ ವ್ಯಕ್ತಿಯ ಕರ್ತವ್ಯವೇ ಚೆನ್ನಾಗಿ ಯುದ್ಧವನ್ನು ಮಾಡಿ ವಿಜಯಿಯಾಗುವುದು. ಪಹಲ್ವಾನ್ನ ಹೆಸರು ಬಹಳಷ್ಟು ಪ್ರಸಿದ್ಧ ಆಗಿರುತ್ತದೆ. ಒಳ್ಳೆಯ ಪಹಲ್ವಾನಿಗೆ ಬಹಳಷ್ಟು ಬಹುಮಾನ ಸಿಗುತ್ತದೆ. ನಿಮ್ಮ ಮಾತು ಗುಪ್ತ ಮಾತಾಗಿದೆ. ನಿಮಗೆ ಗೊತ್ತಿದೆ, ಆತ್ಮರಾದ ನಾವು ಪವಿತ್ರ ಆತ್ಮರಾಗಿದ್ದೆವು, ಈಗ ಅಪವಿತ್ರರಾಗಿದ್ದೇವೆ. ಪುನಃ ನಾವೀಗ ಪವಿತ್ರರಾಗಬೇಕು. ನಾವೀಗ ಇದೇ ಸಂದೇಶವನ್ನು ಎಲ್ಲರಿಗೂ ತಿಳಿಸಬೇಕು. ನೀವು ಸಂದೇಶವನ್ನು ತಿಳಿಸುವಾಗ ಅವರು ಬೇರೆ ಯಾವುದಾದರೂ ಪ್ರಶ್ನೆಯನ್ನು ಕೇಳಿದರೆ ನೀವು ಆ ಮಾತಿನ ಆಳಕ್ಕೆ ಹೋಗಬಾರದು. ಆತ್ಮಿಕ ಉದ್ಯೋಗವನ್ನು ಮಾಡುವುದೇ ನಿಮ್ಮ ಕರ್ತವ್ಯ ಆಗಿದೆ. ಆತ್ಮರಾದ ನಮ್ಮಲ್ಲಿ ಪರಮಾತ್ಮ ತಂದೆ ಜ್ಞಾನವನ್ನು ತುಂಬಿದ್ದರು. ನಂತರ ನಾವು ಪದವಿಯನ್ನು ಪಡೆದುಕೊಂಡೆವು. ಪದವಿ ಸಿಕ್ಕ ನಂತರ ಜ್ಞಾನ ಸಮಾಪ್ತಿಯಾಯಿತು. ಈಗ ಪುನಃ ಪರಮಾತ್ಮ ತಂದೆ ನಮ್ಮಲ್ಲಿ ಜ್ಞಾನವನ್ನು ತುಂಬುತ್ತಿದ್ದಾರೆ. ಇನ್ನು ಸದಾ ಇದೇ ನಶೆಯಲ್ಲೇ ಇರಬೇಕು. ನಾವು ಪರಮಾತ್ಮ ತಂದೆಯ ಸಂದೇಶವನ್ನು ತಿಳಿಸುತ್ತಿದ್ದೇವೆ ಎಂದು ನೀವು ಎಲ್ಲರಿಗೂ ಹೇಳಬೇಕು. ಪರಮಾತ್ಮ ತಂದೆಯನ್ನು ನೆನಪು ಮಾಡಿ, ಆಗ ನಿಮ್ಮ ಕಲ್ಯಾಣ ಆಗುತ್ತದೆ ಅನ್ನುವ ಸಂದೇಶವನ್ನು ನಶೆಯಿಂದ ಹೇಳಬೇಕು.
ನಿಮ್ಮ ಕರ್ತವ್ಯ ಆತ್ಮಿಕ ಕರ್ತವ್ಯ, ಅಂದರೆ ಆತ್ಮಿಕ ಉದ್ಯೋಗವನ್ನು ಮಾಡುವುದೇ ನಿಮ್ಮ ಕರ್ತವ್ಯ ಆಗಿದೆ. ಮೊಟ್ಟ ಮೊದಲು ಪರಮಾತ್ಮ ತಂದೆಯ ಬಗ್ಗೆ ಅವರಿಗೆ ಅರ್ಥ ಆಗಬೇಕು. ಮೊದಲನೆಯ ಮುಖ್ಯ ಮಾತು ಅಂದರೆ ತಂದೆಯ ಬಗ್ಗೆ ಅರ್ಥ ಮಾಡಿಸುವುದು. ಪರಮಾತ್ಮ ತಂದೆ ಜ್ಞಾನದ ಸಾಗರ ಆಗಿದ್ದಾರೆ. ಪರಮಾತ್ಮ ತಂದೆ ಇಲ್ಲಿ ಕುಳಿತು ಯಾವುದೋ ಪುಸ್ತಕದ ಜ್ಞಾನವನ್ನು ಹೇಳುತ್ತಿಲ್ಲ. ಜಗತ್ತಿನ ಜನ ಡಾಕ್ಟರ್ ಆಫ್ ಫಿಲಾಸಫಿ ಮುಂತಾದ ಪದವಿಯನ್ನು ಪಡೆದುಕೊಳ್ಳುತ್ತಾರೆ. ಅವರು ಪುಸ್ತಕವನ್ನು ಓದುತ್ತಾರೆ. ಭಗವಂತ ತಂದೆ ಜ್ಞಾನದ ಸಾಗರ ಆಗಿದ್ದಾರೆ. ಪರಮಾತ್ಮ ತಂದೆಯ ಬಳಿ ಸೃಷ್ಟಿಯ ಆದಿ ಮಧ್ಯ ಅಂತ್ಯದ ಜ್ಞಾನ ಇದೆ. ಪರಮಾತ್ಮ ತಂದೆ ಎಂದಾದರೂ ಸ್ವಲ್ಪವಾದರೂ ಶಿಕ್ಷಣವನ್ನು ಕಲಿತಿದ್ದಾರೇನು? ಇಲ್ಲ. ಪರಮಾತ್ಮ ತಂದೆಗೆ ಎಲ್ಲಾ ವೇದಶಾಸ್ತ್ರಗಳ ಬಗ್ಗೆ ಗೊತ್ತಿದೆ. ನಿಮಗೆ ಜ್ಞಾನವನ್ನು ತಿಳಿಸುವುದೇ ನನ್ನ ಪಾತ್ರ ಆಗಿದೆ ಎಂದು ಪರಮಾತ್ಮ ತಂದೆ ತಿಳಿಸುತ್ತಾರೆ. ಜ್ಞಾನಕ್ಕೂ ಭಕ್ತಿಗೂ ಇರುವಂತಹ ಅಂತರವನ್ನು ಪರಮಾತ್ಮ ತಂದೆಯನ್ನು ಬಿಟ್ಟು ಬೇರೆ ಯಾರೂ ತಿಳಿಸಲು ಸಾಧ್ಯ ಇಲ್ಲ. ಇದು ಜ್ಞಾನದ ಶಿಕ್ಷಣ ಆಗಿದೆ. ಭಕ್ತಿಗೆ ಜ್ಞಾನ ಎಂದು ಕರೆಯುವುದಿಲ್ಲ. ಸರ್ವರ ಸದ್ಗತಿದಾತ ಒಬ್ಬ ಪರಮಾತ್ಮ ತಂದೆಯಾಗಿದ್ದಾರೆ. ಈ ವಿಶ್ವದ ಇತಿಹಾಸ ಅವಶ್ಯವಾಗಿ ಪುನರಾವರ್ತನೆ ಆಗುತ್ತದೆ. ಹಳೆಯ ಜಗತ್ತಿನ ನಂತರ ಅವಶ್ಯವಾಗಿ ಪುನಃ ಹೊಸ ಜಗತ್ತು ಬರಲೇಬೇಕು. ಈಗ ಮಕ್ಕಳಾದ ನಿಮಗೆ ಗೊತ್ತಿದೆ, ಪರಮಾತ್ಮ ತಂದೆ ಈಗ ಪುನಃ ನಮಗೆ ಶಿಕ್ಷಣವನ್ನು ಕಲಿಸುತ್ತಿದ್ದಾರೆ. ಪರಮಾತ್ಮ ತಂದೆ ತಿಳಿಸುತ್ತಾರೆ, ತಂದೆಯಾದ ನನ್ನನ್ನು ನೀವು ನೆನಪು ಮಾಡಿ. ತಂದೆಯನ್ನು ನೆನಪು ಮಾಡುವ ಮಾತಿನ ಬಗ್ಗೆ ಸಂಪೂರ್ಣ ಗಮನ ಇರಬೇಕು. ಅಂದರೆ ತಂದೆಯ ನೆನಪಿನ ಕಡೆ ಫೋರ್ಸ್ ಇರಬೇಕು. ತಂದೆಗೂ ಕೂಡ ಗೊತ್ತಿದೆ, ಬಹಳಷ್ಟು ಒಳ್ಳೆಯ ಹೆಸರುವಾಸಿಯಾದಂತಹ ಮಕ್ಕಳು ಕೂಡ ನೆನಪಿನ ಯಾತ್ರೆಯಲ್ಲಿ ಬಹಳಷ್ಟು ದುರ್ಬಲರಾಗಿದ್ದಾರೆ. ಮತ್ತು ಯಾರು ಪ್ರಸಿದ್ಧರಾಗಿಲ್ಲವೋ, ಯಾರು ಹೆಸರುವಾಸಿಯಾಗಿಲ್ಲವೋ, ಯಾರು ಬಂಧನದಲ್ಲಿ ಇದ್ದಾರೋ, ಬಡವರಾಗಿದ್ದಾರೋ, ಅವರು ಬಹಳಷ್ಟು ಸಮಯದವರೆಗೂ ನೆನಪಿನ ಯಾತ್ರೆಯಲ್ಲಿ ಸ್ಥಿತ ಆಗಿರುತ್ತಾರೆ. ಅಂದರೆ ಬಂಧನದಲ್ಲಿ ಇರುವಂತವರು, ಬಡವರು ಹೆಚ್ಚು ತಂದೆಯನ್ನು ನೆನಪು ಮಾಡುತ್ತಾರೆ. ಪ್ರತಿಯೊಬ್ಬರು ನಿಮ್ಮ ಮನಸ್ಸನ್ನು ನೀವೇ ಕೇಳಿಕೊಳ್ಳಿ, ನಾನು ಪರಮಾತ್ಮ ತಂದೆಯನ್ನು ಎಷ್ಟು ಸಮಯದವರೆಗೂ ನೆನಪು ಮಾಡುತ್ತೇನೆ ಎಂದು. ಪರಮಾತ್ಮ ತಂದೆ ತಿಳಿಸುತ್ತಾರೆ, ಮಕ್ಕಳೇ, ಎಷ್ಟು ಸಾಧ್ಯ ಆಗುತ್ತದೆಯೋ ಅಷ್ಟು ನೀವು ತಂದೆಯಾದ ನನ್ನನ್ನು ನೆನಪು ಮಾಡಿ. ಆಂತರ್ಯದಲ್ಲಿ ಬಹಳಷ್ಟು ಹರ್ಷಿತರಾಗಿ ಇರಿ. ಭಗವಂತ ತಂದೆ ನಮಗೆ ಶಿಕ್ಷಣವನ್ನು ಕಲಿಸುತ್ತಿದ್ದಾರೆ ಅಂದ ಮೇಲೆ ಮಕ್ಕಳಿಗೆ ಎಷ್ಟೊಂದು ಖುಷಿ ಇರಬೇಕು. ಪರಮಾತ್ಮ ತಂದೆ ತಿಳಿಸುತ್ತಾರೆ, ನೀವು ಪವಿತ್ರ ಆತ್ಮರಾಗಿದ್ದೀರಿ. ನಂತರ ಶರೀರವನ್ನು ಧಾರಣೆ ಮಾಡಿಕೊಂಡು ಪಾತ್ರವನ್ನು ಅಭಿನಯ ಮಾಡುತ್ತಾ ಮಾಡುತ್ತಾ ಪತಿತರಾಗಿದ್ದೀರಾ. ಈಗ ಪುನಃ ಪವಿತ್ರರಾಗಬೇಕು. ನಂತರ ಅದೇ ದೈವಿ ಪಾತ್ರವನ್ನು ನೀವು ಅಭಿನಯ ಮಾಡಬೇಕು. ನೀವು ದೈವಿ ಧರ್ಮದ ಆತ್ಮರಾಗಿದ್ದೀರಾ. ನೀವೇ 84 ಜನ್ಮದ ಚಕ್ರದಲ್ಲಿ ಬಂದಿದ್ದೀರಾ. ಎಲ್ಲರೂ ಸೂರ್ಯವಂಶಿಗಳಾಗಿ 84 ಜನ್ಮವನ್ನು ಪಡೆದುಕೊಳ್ಳಲು ಸಾಧ್ಯ ಇಲ್ಲ. ಸೂರ್ಯವಂಶಿಗಳಲ್ಲೂ ಕೂಡ ಎಲ್ಲರೂ 84 ಜನ್ಮವನ್ನು ಪಡೆದುಕೊಳ್ಳುವುದಿಲ್ಲ. ಕೆಲವರು ಲೇಟ್ ಆಗಿ ಈ ಸೃಷ್ಟಿಗೆ ಬರುತ್ತಾರೆ. ಎಲ್ಲರೂ ತಕ್ಷಣ ಒಟ್ಟಿಗೆ ಆದಿಯಲ್ಲಿ ಈ ಸೃಷ್ಟಿಗೆ ಬರುವುದಿಲ್ಲ. ಬೆಳಗ್ಗೆ ಅಮೃತ ವೇಳೆಯ ಸಮಯದಲ್ಲಿ ಎದ್ದು ಬುದ್ಧಿಯ ಮೂಲಕ ಕಾರ್ಯವನ್ನು ಮಾಡಿ. ಆಗ ಎಲ್ಲಾ ಮಾತಿನ ಬಗ್ಗೆ ನಿಮಗೆ ಅರ್ಥ ಆಗುತ್ತದೆ. ಮಕ್ಕಳಾದ ನೀವೇ ಜ್ಞಾನದ ಬಗ್ಗೆ ವಿಚಾರ ಸಾಗರ ಮಂಥನವನ್ನು ಮಾಡಬೇಕು. ಶಿವ ತಂದೆ ವಿಚಾರ ಸಾಗರ ಮಂಥನವನ್ನು ಮಾಡುವುದಿಲ್ಲ. ಪರಮಾತ್ಮ ತಂದೆ ತಿಳಿಸುತ್ತಾರೆ, ನಾಟಕದ ಅನುಸಾರ ನಾನು ನಿಮಗೆ ಎಷ್ಟೆಲ್ಲಾ ಜ್ಞಾನವನ್ನು ತಿಳಿಸುತ್ತೇನೋ ಆ ಜ್ಞಾನವನ್ನು ಕೇಳಿ ನೀವು ತಿಳಿದುಕೊಳ್ಳಬೇಕು. ಕಲ್ಪದ ಮೊದಲು ತಂದೆ ಯಾವ ಜ್ಞಾನದ ಮಾತನ್ನು ತಿಳಿಸಿದ್ದರೋ ಈಗಲೂ ಅದೇ ಜ್ಞಾನದ ಮಾತನ್ನು ತಿಳಿಸಿದ್ದಾರೆ ಎಂದು ನೀವು ತಿಳಿದುಕೊಳ್ಳಬೇಕು. ಜ್ಞಾನದ ಬಗ್ಗೆ ನೀವು ಮಂಥನವನ್ನು ಮಾಡುತ್ತೀರಾ. ನೀವೇ ಅನ್ಯರಿಗೆ ಜ್ಞಾನವನ್ನು ತಿಳಿಸಬೇಕು, ಜ್ಞಾನವನ್ನು ನೀಡಬೇಕು. ಈ ಬ್ರಹ್ಮ ತಂದೆ ಕೂಡ ಜ್ಞಾನದ ಬಗ್ಗೆ ಮಂಥನವನ್ನು ಮಾಡುತ್ತಾರೆ. ಬ್ರಹ್ಮ ಕುಮಾರ್ ಬ್ರಹ್ಮ ಕುಮಾರಿಯರು ಕೂಡ ಜ್ಞಾನದ ಬಗ್ಗೆ ಮಂಥನವನ್ನು ಮಾಡಬೇಕು. ಶಿವ ತಂದೆ ಜ್ಞಾನದ ಮಂಥನವನ್ನು ಮಾಡುವುದಿಲ್ಲ. ಮುಖ್ಯ ಮಾತು ಅಂದರೆ ಯಾರ ಜೊತೆಗೂ ಜಾಸ್ತಿ ಮಾತನ್ನು ಮಾತನಾಡಬೇಡಿ, ಯಾರ ಜೊತೆಗೂ ವಾದವನ್ನು ಮಾಡಬೇಡಿ. ಶಾಸ್ತ್ರದ ಬಗ್ಗೆ ಗೊತ್ತಿರುವಂತಹ
ಶಾಸ್ತ್ರವನ್ನು ಬಲ್ಲಂತಹ ವ್ಯಕ್ತಿಗಳು ಬಹಳಷ್ಟು ಚರ್ಚೆಯನ್ನು ಮಾಡುತ್ತಾರೆ, ಆರ್ಗ್ಯುಮೆಂಟ್ ಅನ್ನು ಮಾಡುತ್ತಾರೆ. ನೀವೀಗ ಯಾರ ಜೊತೆಗೂ ವಾದ ವಿವಾದವನ್ನು ಮಾಡಬಾರದು. ನೀವು ಕೇವಲ ತಂದೆಯ ಸಂದೇಶವನ್ನು ನೀಡಬೇಕು. ಮೊದಲನೇ ಮುಖ್ಯ ಮಾತು ಅಂದರೆ ತಂದೆಯ ಪರಿಚಯ ಆಗಿದೆ. ಮೊದಲನೇ ಮುಖ್ಯ ಮಾತಿನ ಬಗ್ಗೆ ಎಲ್ಲರಿಗೂ ತಿಳಿಸಬೇಕು. ನಂತರ ಅವರಿಗೆ ಏನು ಅರ್ಥ ಆಯಿತು ಎಂದು ಬರೆಸಿಕೊಳ್ಳಬೇಕು. ಮೊಟ್ಟ ಮೊದಲು ಯಾರು ನಮಗೆ ಶಿಕ್ಷಣವನ್ನು ಕಲಿಸುತ್ತಿದ್ದಾರೆ ಅನ್ನುವ ಮಾತನ್ನು ಎಲ್ಲರಿಗೂ ತಿಳಿಸಬೇಕು. ಯಾರು ನಮಗೆ ಶಿಕ್ಷಣವನ್ನು ಕಲಿಸುತ್ತಿದ್ದಾರೆ ಅನ್ನುವುದನ್ನು ಬರೆದು ಕೊಡಿ ಎಂದು ಅವರಿಗೆ ಹೇಳಬೇಕು. ಯಾರು ನಮಗೆ ಶಿಕ್ಷಣವನ್ನು ಕಲಿಸುತ್ತಿದ್ದಾರೆ ಅನ್ನುವ ಜ್ಞಾನದ ಮಾತನ್ನು ತಿಳಿಸುವಂತಹ ಚಿತ್ರದ ಸಮ್ಮುಖಕ್ಕೆ ನೀವು ಲಾಸ್ಟ್ಗೆ ಕರೆದುಕೊಂಡು ಹೋಗುತ್ತೀರಾ. ಆದ್ದರಿಂದ ಅವರ ಬುದ್ಧಿಯಲ್ಲಿ ಯಾರು ಶಿಕ್ಷಣವನ್ನು ಕಲಿಸುತ್ತಿದ್ದಾರೆ ಅನ್ನುವ ಮಾತಿನ ಬಗ್ಗೆ ಸಂಶಯ ಇರುತ್ತದೆ. ಅವರು ನಿಶ್ಚಯ ಬುದ್ಧಿ ಉಳ್ಳವರಾಗದೇ ಇರುವ ಕಾರಣ ಜ್ಞಾನವನ್ನು ತಿಳಿದುಕೊಳ್ಳುವುದಿಲ್ಲ. ನೀವು ಹೇಳುತ್ತಿರುವ ಮಾತು ಸರಿಯಾದ ಮಾತಾಗಿದೆ ಎಂದು ಹೇಳುತ್ತಾರೆ. ಆದರೆ ಮೊಟ್ಟ ಮೊದಲನೆಯ ಮುಖ್ಯ ಮಾತು ಅಂದರೆ ಯಾರು ನಮಗೆ ಶಿಕ್ಷಣವನ್ನು ಕಲಿಸುತ್ತಿದ್ದಾರೆ ಅನ್ನುವುದೇ ಆಗಿದೆ. ರಚಯಿತ ತಂದೆಯ ಬಗ್ಗೆ ಅರ್ಥ ಮಾಡಿಕೊಳ್ಳಿ ಮತ್ತು ರಚನೆಯ ರಹಸ್ಯವನ್ನು ಅರ್ಥ ಮಾಡಿಕೊಳ್ಳಿ. ಮುಖ್ಯ ಮಾತು ಅಂದರೆ ಗೀತೆಯ ಭಗವಂತ ಯಾರಾಗಿದ್ದಾರೆ ಎಂದು. ಗೀತೆಯ ಭಗವಂತ ಯಾರು ಅನ್ನುವ ಮಾತಿನಲ್ಲಿ ನೀವು ವಿಜಯಿಗಳಾಗಬೇಕು. ಮೊಟ್ಟ ಮೊದಲು ಯಾವ ಧರ್ಮ ಸ್ಥಾಪನೆ ಆಗುತ್ತದೆ? ಹಳೆಯ ಜಗತ್ತನ್ನು ಹೊಸ ಜಗತ್ತನ್ನಾಗಿ ಯಾರು ಮಾಡುತ್ತಾರೆ? ಪರಮಾತ್ಮ ತಂದೆ ಆತ್ಮರಿಗೆ ಹೊಸ ಜ್ಞಾನವನ್ನು ತಿಳಿಸುತ್ತಾರೆ. ಆ ಹೊಸ ಜ್ಞಾನದ ಮೂಲಕ ಹೊಸ ಜಗತ್ತಿನ ಸ್ಥಾಪನೆ ಆಗುತ್ತದೆ. ನಿಮಗೆ ತಂದೆಯ ಪರಿಚಯ ಸಿಕ್ಕಿದೆ ಮತ್ತು ರಚನೆಯ ಪರಿಚಯ ಸಿಗುತ್ತದೆ. ಮೊಟ್ಟ ಮೊದಲು ತಂದೆಯ ಪರಿಚಯವನ್ನು ಪಕ್ಕಾ ಮಾಡಿಸಿ. ತಂದೆಯ ಪರಿಚಯ ಗೊತ್ತಾದರೆ ಆಸ್ತಿಯಂತೂ ಸಿಕ್ಕೇ ಸಿಗುತ್ತದೆ. ತಂದೆಯ ಮೂಲಕ ಆಸ್ತಿ ಸಿಗುತ್ತದೆ. ತಂದೆಯನ್ನು ಅರ್ಥ ಮಾಡಿಕೊಂಡರೆ ಆಸ್ತಿಗೆ ಅಧಿಕಾರಿಯಾದಂತೆ ಮಗು ಜನ್ಮವನ್ನು ಪಡೆದುಕೊಂಡು ತಂದೆ ತಾಯಿಯನ್ನು ನೋಡಿದ ತಕ್ಷಣ ನಾನು ತಂದೆ ತಾಯಿಯ ಆಸ್ತಿಗೆ ಹಕ್ಕುದಾರ ಆಗಿದ್ದೇನೆ ಅನ್ನುವುದು ಪಕ್ಕಾ ಆಗುತ್ತದೆ. ತಂದೆ ತಾಯಿಯನ್ನು ಬಿಟ್ಟು ಮಗು ಬೇರೆ ಯಾರ ಬಳಿಯೂ ಹೋಗುವುದಿಲ್ಲ. ಏಕೆಂದರೆ ತಾಯಿಯ ಮೂಲಕ ಮಗುವಿಗೆ ಹಾಲು ಸಿಗುತ್ತದೆ. ಅದೇ ರೀತಿ ಇಲ್ಲಿ ನಿಮಗೆ ಜ್ಞಾನದ ಹಾಲು ಸಿಗುತ್ತದೆ. ಇಲ್ಲೂ ಕೂಡ ಮಾತ್ಪಿತಾ ಇದ್ದಾರೆ ತಾನೆ. ಇದು ಬಹಳಷ್ಟು ಸೂಕ್ಷ್ಮವಾದ ಜ್ಞಾನದ ಮಾತಾಗಿದೆ. ಎಲ್ಲರಿಗೂ ಬೇಗ ಇಷ್ಟು ಸೂಕ್ಷ್ಮವಾದ ಜ್ಞಾನದ ಮಾತು ಅರ್ಥ ಆಗಲು ಸಾಧ್ಯ ಇಲ್ಲ. ಒಳ್ಳೆಯದು, ಮಧುರಾತಿ ಮಧುರ. ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿ ಮಾತ್ಪಿತಾ ಬಾಪ್ತಾದರವರ ನೆನಪು, ಪ್ರೀತಿ ಹಾಗೂ ಸುಪ್ರಭಾತ. ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆಯ ನಮಸ್ತೆ. ಆತ್ಮಿಕ ತಂದೆಗೆ ಆತ್ಮಿಕ ಮಕ್ಕಳ ನೆನಪು, ಪ್ರೀತಿ ಹಾಗೂ ನಮಸ್ತೆ ನಮಸ್ತೆ ನಮಸ್ತೆ. ಧಾರಣೆಗೋಸ್ಕರ ಮುಖ್ಯ ಸಾರ. ಫಸ್ಟ್ ಪಾಯಿಂಟ್, ಸತ್ಯ ಸತ್ಯ ಪವಿತ್ರ ಬ್ರಾಹ್ಮಣರಾಗಬೇಕು. ಎಂದೂ ಕೂಡ ಶೂದ್ರರಾಗುವಂತಹ ವಿಚಾರ ಮನಸ್ಸಿನಲ್ಲಿ ಬರಬಾರದು. ನಿಮ್ಮ ದೃಷ್ಟಿ ಸ್ವಲ್ಪ ಕೂಡ ಅಪವಿತ್ರ ಆಗಬಾರದು. ಅಂದರೆ ವಿಕಾರಿ ದೃಷ್ಟಿಯಿಂದ ಯಾರನ್ನೂ ನೋಡಬಾರದು. ಅಂತಹ ಸ್ಥಿತಿಯನ್ನು ರೂಪಿಸಿಕೊಳ್ಳಬೇಕು. ಅಂದರೆ ದೃಷ್ಟಿಯನ್ನು ಪವಿತ್ರವಾಗಿ ಇಟ್ಟುಕೊಳ್ಳುವ ಸ್ಥಿತಿಯನ್ನು ರೂಪಿಸಿಕೊಳ್ಳಬೇಕು. ಸೆಕೆಂಡ್ ಪಾಯಿಂಟ್, ಪರಮಾತ್ಮ ತಂದೆ ಯಾವ ಶಿಕ್ಷಣವನ್ನು ಕಲಿಸುತ್ತಿದ್ದಾರೋ ಆ ಸಂಪೂರ್ಣ ಜ್ಞಾನದ ತಿಳುವಳಿಕೆಯನ್ನು ಬುದ್ಧಿಯಲ್ಲಿ ಧಾರಣೆ ಮಾಡಿಕೊಳ್ಳಬೇಕು. ವಿಕರ್ಮವನ್ನು ಮಾಡುವಂತಹ ಅಸುರಿ ಅಭ್ಯಾಸ ಏನು ಪಕ್ಕಾ ಆಗಿದೆಯೋ ಆ ಅಸುರಿ ಅಭ್ಯಾಸವನ್ನು ಸಮಾಪ್ತಿ ಮಾಡಿಕೊಳ್ಳಬೇಕು. ಪುರುಷಾರ್ಥವನ್ನು ಮಾಡುತ್ತಾ ಮಾಡುತ್ತಾ ಸಂಪೂರ್ಣ ಪವಿತ್ರತೆಯ ಶ್ರೇಷ್ಠ ಗುರಿಯನ್ನು ಪ್ರಾಪ್ತಿ ಮಾಡಿಕೊಳ್ಳಬೇಕು. ಇಂದಿನ ವರದಾನ ಆಗಿದೆ. ಕಾರಣವನ್ನು ನಿವಾರಣೆ ಮಾಡಿ ಚಿಂತೆ ಮತ್ತು ಭಯದಿಂದ ಮುಕ್ತರಾಗುವಂತಹ ಮಾಸ್ಟರ್ ಸರ್ವಶಕ್ತಿವಂತರಾಗಿ. ವರ್ತಮಾನ ಸಮಯದಲ್ಲಿ ಅಲ್ಪ ಕಾಲದ ಸುಖದ ಜೊತೆಗೆ ಚಿಂತೆ ಮತ್ತು ಭಯ ಅನ್ನುವ ಎರಡೂ ವಸ್ತು ಎಲ್ಲರ ಜೀವನದಲ್ಲೂ ಇದೆ. ಎಲ್ಲಿ ಚಿಂತೆ ಇದೆಯೋ ಅಲ್ಲಿ ನೆಮ್ಮದಿ ಇರಲು ಸಾಧ್ಯ ಇಲ್ಲ. ಎಲ್ಲಿ ಭಯ ಇದೆಯೋ ಅಲ್ಲಿ ಶಾಂತಿ ಇರಲು ಸಾಧ್ಯ ಇಲ್ಲ. ಅಂದ ಮೇಲೆ ಸುಖದ ಜೊತೆಗೆ ಭಯ ಮತ್ತು ಚಿಂತೆಯ ಕಾರಣ ದುಃಖ, ಅಶಾಂತಿ ಇದೆ. ಸುಖದ ಜೊತೆಗೆ ದುಃಖ, ಅಶಾಂತಿಗೆ ಕಾರಣ ಕೂಡ ಎಲ್ಲರ ಜೀವನದಲ್ಲೂ ಇದೆ. ಆದರೆ ಸರ್ವಶಕ್ತಿಯ ಖಜಾನೆಯಿಂದ ಸಂಪನ್ನ ಆದಂತಹ ಮಾಸ್ಟರ್ ಸರ್ವಶಕ್ತಿವಂತ ಮಕ್ಕಳು
ದುಃಖದ ಕಾರಣವನ್ನು ನಿವಾರಣೆ ಮಾಡುವಂತವರಾಗಿದ್ದಾರೆ. ಪ್ರತಿಯೊಂದು ಸಮಸ್ಯೆಗೂ ಸಮಾಧಾನವನ್ನು ನೀಡುವಂತಹ ಸಮಾಧಾನ ಸ್ವರೂಪರಾಗಿದ್ದಾರೆ. ಆದ್ದರಿಂದ ಚಿಂತೆ ಮತ್ತು ಭಯದಿಂದ ನೀವು ಮುಕ್ತ ಆಗಿದ್ದೀರಾ. ಯಾವುದೇ ಸಮಸ್ಯೆ ನಿಮ್ಮ ಸಮ್ಮುಖಕ್ಕೆ ಬಂದರೂ ಕೂಡ ಆ ಸಮಸ್ಯೆ ಆಟವನ್ನು ಆಡುವುದಕ್ಕೋಸ್ಕರ ನಿಮ್ಮ ಸಮ್ಮುಖಕ್ಕೆ ಬರುತ್ತದೆ. ನಿಮ್ಮನ್ನು ಭಯಪಡಿಸಲು ಯಾವ ಸಮಸ್ಯೆಯೂ ನಿಮ್ಮ ಸಮ್ಮುಖಕ್ಕೆ ಬರುವುದಿಲ್ಲ. ಇಂದಿನ ಸ್ಲೋಗನ್ ಆಗಿದೆ, ನಿಮ್ಮ ವೃತ್ತಿಯನ್ನು ಶ್ರೇಷ್ಠ ಮಾಡಿಕೊಳ್ಳಿ, ಆಗ ನಿಮ್ಮ ಪ್ರವೃತ್ತಿ ಸ್ವತಃ ಶ್ರೇಷ್ಠ ಆಗುತ್ತದೆ. ಇಂದಿನ ಅವ್ಯಕ್ತ ಸೂಚನೆಯಾಗಿದೆ. ಈಗ ಆಸಕ್ತಿಯ ಅಗ್ನಿಯನ್ನು ಪ್ರಜ್ವಲಿತಗೊಳಿಸಿಕೊಂಡು ಯೋಗದ ಜ್ವಾಲಾ ಸ್ವರೂಪ ಸ್ಥಿತಿಯನ್ನು ರೂಪಿಸಿಕೊಳ್ಳಿ. ಸಮಯಕ್ಕನುಸಾರವಾಗಿ ಈಗ ಸರ್ವ ಬ್ರಾಹ್ಮಣ ಆತ್ಮರನ್ನು ಸಮೀಪಕ್ಕೆ ಕರೆದುಕೊಂಡು ಬರುವುದಕ್ಕೋಸ್ಕರ ಜ್ವಾಲಾ ಸ್ವರೂಪದ ವಾಯುಮಂಡಲವನ್ನು ರೂಪಿಸುವಂತಹ ಸೇವೆಯನ್ನು ಮಾಡಿ. ಅದಕ್ಕೋಸ್ಕರ ಬಲೆ ಬಟ್ಟಿಯನ್ನು ಮಾಡಿ ಅಥವಾ ಪರಸ್ಪರ ಸಂಘಟಿತ ರೂಪದಲ್ಲಿ ಒಟ್ಟಿಗೆ ಸೇರಿ ಆತ್ಮಿಕ ವಾರ್ತಾಲಾಪವನ್ನು ಮಾಡಿ. ಆದರೆ ಜ್ವಾಲಾ ಸ್ವರೂಪದ ಅನುಭವವನ್ನು ಮಾಡಿ ಮತ್ತು ಜ್ವಾಲಾ ಸ್ವರೂಪ ಯೋಗದ ಅನುಭವವನ್ನು ಮಾಡಿಸಿ. ಜ್ವಾಲಾ ಸ್ವರೂಪ ಸ್ಥಿತಿಯಲ್ಲಿ ಸ್ಥಿತಾಗುವಂತಹ ಸೇವೆಯಲ್ಲಿ ತೊಡಗಿಬಿಡಿ. ಆಗ ಸಣ್ಣ ಸಣ್ಣ ಮಾತುಗಳು ಸಹಜವಾಗಿ ಪರಿವರ್ತನೆ ಆಗುತ್ತದೆ. ಒಳ್ಳೆಯದು. ಓಂ ಶಾಂತಿ.